ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ಸುಭಾಷ್ಗೆ ಎಲ್ಲರೂ ಕೂಡ ಮದುವೆ ಮಾತುಕತೆ ನಡೆಸ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಹಾಗೆಯೇ ಸುಭಾಷ್ನ ಮಾವನು ಕೂಡ ಇಲ್ಲಿ ಹಾಗಿದ್ರೆ ಇನ್ನೇನು ನಮಗೆಲ್ಲ ಒಳ್ಳೆಯದಾಗಿದೆ ಅಂತ ಅಂದಮೇಲೆ ನಾವು ಇಲ್ಲಿ ಸಂಬಂಧದ ಬಗ್ಗೆ ಮಾತಾಡ್ಬೋದಲ್ವಾ, ಈ ವಿಷಯದ ಬಗ್ಗೆ ಮುಹೂರ್ತ ಇಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತಾರೆ ನವ್ಯ ಅವರ ತಂದೆ. ಅವಾಗ ಇನ್ನೊಂದು ಕಡೆ ಇಲ್ಲಿ ಶಿವರಾಮೇಗೌಡರಿಗೆ ಸ್ವಲ್ಪ ಅಸಮಾಧಾನವೂ ಕೂಡ ಇರುತ್ತೆ. ಆಕೆಯ ನಡವಳಿಕೆ ಹಾಗೆ ಎಲ್ಲನೂ ನೋಡಿಕೊಂಡು ಅವಳಿಗೆ ಸ್ವಲ್ಪ ಅಸಮಾಧಾನದಿಂದ ಅವರು ಕೂಡ ಸರಿ ಆಯಿತು ಎಲ್ಲನೂ ಆದಮೇಲೆ ಇನ್ನೇನು ಮಾತುಕತೆ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಕೂಡ ಇಲ್ಲಿ ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನೀವು, ಯಾಕೆ ಅಂದರೆ ಹುಡುಗಂಗೆ ಏನು ಕೊಡ್ತೀನಿ ಅಂತ ಹೇಳಲೇ ಇಲ್ವಲ್ಲ ನೀವು ಅಂತ ಹೇಳ್ಬಿಟ್ಟು ಈಶ್ವರಿ ಕೂಡ ಅಂತಾಳೆ. ಅವಾಗ ಇಲ್ಲಿ ಶಿವರಾಮೇಗೌಡರನ್ನು ಕೂಡ ಸ್ವಲ್ಪ ಕೋಪ ಮಾಡ್ಕೊತಾರೆ. ಆಗ ಏನು ಈಶ್ವರಿ ಈ ಥರ ಕೇಳ್ತಾ ಇದೆಯಾ, ನಮ್ಮ ಸಂಬಂಧದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಾವು ಈ ಥರ ವರದಕ್ಷಿಣೆ ಯಾವತ್ತಾದ್ರು ಕೇಳಿದೀವ ಅಂತ ಅಂದಾಗ ಹಂಗಲ್ಲ ಮಾವಯ್ಯ ಅಂದಾಗ ಇಲ್ಲಿ ಹುಡುಗಿ ಅಮ್ಮನೂ ಕೂಡ ಅವ್ರು ಕೇಳೋದ್ರಲ್ಲಿ ಏನೂ ಇದಿಲ್ಲ ಬಿಡಿ, ಇಲ್ಲಿ ಅವ್ರಿಗೂ ಸ್ವಲ್ಪ ಕುತೂಹಲ ಅನ್ನೋದು ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನವ್ಯವ್ರ ಅಮ್ಮ ಕೂಡ ಹೇಳ್ತಾ ಇರ್ತಾರೆ. ಅವಾಗ ಇಲ್ಲಿ ಸಾವಿತ್ರಿ ಕೂಡ ಅದು ಕುತೂಹಲ ಅಲ್ಲ ದುರಾಸೆ ಅವಳಿಗೆ ಇರೋದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಮಾತಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಏನೇ ಇದ್ರೂ ಕೂಡ ನನಗೆ ಇರೋದು ಒಬ್ಬಳೇ ಮಗಳು, ಏನೇ ಆಗಲಿ ನಮ್ಮ ಬಿಸ್ನೆಸ್ ಆಗಿರಲಿ ನಮ್ಮ ಆಸ್ತಿ ಆಗಿರ್ಬೋದು ಎಲ್ಲವೂ ಕೂಡ ಮುಂದೆ ಮಗಳು ಅಳಿಯಾಗೆ ಅಲ್ವಾ ಅಂದಿದ ತಕ್ಷಣ ಇಲ್ಲಿ ಈಶ್ವರಿ ಹಾಗೇನೆ ಅವ್ರ ಮಗನೂ ಕೂಡ ಇಬ್ಬರು ಸುಭಾಷ್ ಇಬ್ಬರು ಕೂಡ ಮುಖನ ನೋಡ್ಕೊತಾ ಇರ್ತಾರೆ. ಹಾಗೆಯೇ ಮಗಳಿಗೆ ಮದುವೆಗೆ ಅಂತ ಹೇಳ್ಬಿಟ್ಟು ಅಳಿಂಗೆ ನಾವೇನು ಕಮ್ಮಿ ಮಾಡೋಕ್ಕಿಲ್ಲ, ಅವ್ರಿಗೆ ಮದುವೆಯಲ್ಲಿ ನಾವು ಕಾರ್ ಕೊಡಬೇಕು ಅನ್ಕೊಂಡಿದ್ದೀವಿ, ನಿಮ್ಗೆ ಏನಾದ್ರು ನಮ್ಮ ಬೇಕು ಅಂತ ಅನಿಸಿದ್ರೆ ನೀವು ಯಾವುದು ಸಂಕೋಚ ಇಲ್ಲದೆ ಕೇಳ್ಬೋದು ಅಂತ ಅಂದಾಗ ಇಲ್ಲೇ ಬಿಡಿ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ನೀವೇನಂತೀರ ಅಂದ್ಬಿಟ್ಟು ಅಂತ ಇಲ್ಲಿ ಈಶ್ವರಿ ಹಾಗೇನೆ ಮ್ಯಾನೇಜ್ ಮಾಡ್ತಾಳೆ. ಅವಾಗ ಇಲ್ಲಿ ಹುಡುಗಿ ತಾಯಿನೂ ಕೂಡ ಹಾಗೇನಿಲ್ಲ, ಈಗ ಸದ್ಯಕ್ಕೆ 2.5 kg ಚಿನ್ನ ಇದೆ, ಅದೆಲ್ಲ ನನ್ನ ಮಗಳಿಗೇನೆ, ಮುಂದಕ್ಕೂ ಅಷ್ಟೇ ಅಳಿಯಂಗೂ ನಾವು ಯಾವುದೇ ರೀತಿ ಕಡಿಮೆ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದಾಗ ಇಲ್ಲಿ ಈಶ್ವರಿ ಹಾಗೆಯೇ ಅವ್ರ ಮಗನೂ ಕೂಡ ಒಬ್ರಿಗೊಬ್ರು ಮಖನ ನೋಡ್ಕೊಂಡು ಇಲ್ಲಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಚಿತ್ರ ಕೂಡ ನಮ್ಮ ಸುಭಾಷಿಗೆ ಎಂಥ ಒಂದು ಸಂಬಂಧ ಒಳ್ಳೆಯ ಸಂಬಂಧ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸರಿ ಆಯಿತು ಇಷ್ಟೆಲ್ಲ ಒಳ್ಳೇದಾಯಿತು, ಈಗ ನೋಡಿರಿ ಇನ್ನೂ ಪೂಜಾರಿ ಬೇರೆ ಬರಲಿಲ್ವಲ್ಲ ಒಂದು ಮುಹೂರ್ತ ನೋಡೋಕ್ಕೆ ಅಂದಿದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಕೂತಿರ್ತಾರೆ. ಅವಾಗ ಎಲ್ಲರೂ ಕೂಡ ಇಲ್ಲಿ ಶಾಕ್ ಆಗ್ತಾ ಇರ್ತಾರೆ. ಅವಾಗ ಸರಿ ಆಯಿತು ನೋಡೋಣ ಅಂತ ಫೋನ್ನ ಮಾಡೋಕ್ಕೆ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಅಳಿಯಂದ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ನವ್ಯರ ಅಪ್ಪನೂ ಕೂಡ. ಅವಾಗ ಶಿವರಾಮೇಗೌಡರು ಕೂಡ ನಮ್ಮ ಫ್ಯಾಕ್ಟ್ರಿ ಎಲ್ಲರೂ ನೋಡ್ಕೋತಾ ಇದ್ದಾರೆ ಅಂದಿದ ತಕ್ಷಣ ಓ ಹೌದಾ ನಿಮ್ಮ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಳ್ಳೋ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಾರೆ ಅಂದಿದ ತಕ್ಷಣ ಇಲ್ಲಿ ಅವ್ರಿಗೂ ತುಂಬಾ ಬೇಜಾರು ಮಾಡ್ಕೋತಾರೆ. ಈಶ್ವರಿ ಹಾಗೇನೆ ಸುಭಾಷ್ ಇಬ್ಬರು ಕೂಡ ಕೋಪ ಮಾಡ್ಕೋತಾ ಇರ್ತಾರೆ. ಸರಿ ಆಯಿತು ಬಿಡಿ ಇಷ್ಟು ಹೇಳಿದ ಮೇಲೆ ಆಯಿತು ಅಂದಾಗ ಸರಿ ಆಯಿತು ಇಷ್ಟೊತ್ತಾದರೂ ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ಬರಲೇ ಇಲ್ವಲ್ಲ ಇವನು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಗೋವಿಂದೇಗೌಡರನ್ನ ಮಾತಾಡ್ಸೋಕ್ಕೆ ಅಂತ ಇದು ಮಾಡ್ತಿರ್ತಾರೆ. ಅವಾಗ ಇನ್ನೊಂದು ಕಡೆಯಲ್ಲಿ ಪೂಜಾರಿ ಅಷ್ಟರೊಳಗೆ ಬಂದೇ ಬಿಡ್ತಾರೆ. ನೀವು ನನ್ನನ್ನು ಕಾಯ್ತಿದ್ದೀರಾ ಅಂತ ಅಂದಮೇಲೆ ಈ ಸಂಬಂಧ ಕುದುರಿದೆ ಅನ್ನೋಂಗಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜಾರಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಸರಿ ಆಯಿತು ಇಂಥ ದಿನ ಒಂದು ಒಳ್ಳೆ ಮುಹೂರ್ತ ಇದೆ, ಆ ದಿನ ನೀವು ಮದುವೆನ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂದಿದ ತಕ್ಷಣ ಸರಿ ಆಯಿತು ತಾಂಬೂಲನ ಬದಲಾಯಿಸ್ಕೊಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜಾರಿ ಹೇಳ್ತಾರೆ. ಅಯ್ಯೋ ತಡೀರಿ ನನ್ನ ತಮ್ಮನೇ ಬಂದಿಲ್ಲ, ನನ್ನ ತಮ್ಮ ಬಂದಾಗ ಈಶ್ವರಿ ಅವರು ತಾಂಬೂಲನ ಬದಲಾಯಿಸ್ಕೊತಾರೆ, ಒಂದು ಫೋನ್ನ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಫೋನ್ನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫೋನನ್ನು ತಗೋತಾರೆ. ಅವಾಗ ಇನ್ನೊಂದು ಕಡೆ ಇಲ್ಲಿ ಶಿವರಾಮೇಗೌಡರಿಗೆ ಫೋನ್ ಮಾಡಿದಾಗ ಇಲ್ಲಿ ಗೋವಿಂದೇಗೌಡ ಅಣ್ಣ ಈ ಥರ ತುಂಬಾ ಸೀರಿಯಸ್ ಆಗಿದೆ, ಹಂಗಾಗಿ ನಾನು ಅವ್ರನ್ನ ನೋಡ್ಕೊಳ್ಳೋಕ್ಕಿಂತ ಆಸ್ಪತ್ರೆಯಲ್ಲಿದ್ದೀನಿ, ನಾನು ಬರೋಕ್ಕಾಗಕ್ಕಿಲ್ಲ ಅಂದಾಗ ಅಲ್ಲ ಕಣಪ್ಪ ಸರಿ ಗೊತ್ತಾಯಿತು, ಆದರೆ ಇಲ್ಲಿ ತಾಂಬೂಲನ ಬದಲಾಯಿಸ್ಕೊಳ್ಬೇಕು ನೀನು ಇರಬೇಕಿತ್ತು ಅಂತ ಅಂದಿದ ತಕ್ಷಣ ನೀವೇ ಇದ್ದೀರಲ್ಲ ಅಣ್ಣ ನಿಮಗಿಂತ ಇನ್ನೇನು ಬೇಕು ನೀವೇನೇ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಗೋವಿಂದೇಗೌಡರು ಕೂಡ ಹೇಳ್ತಾರೆ. ಅವಾಗ ಇಲ್ಲಿ ಈಶ್ವರಿನೂ ಕೂಡ ಹಂಗೇನಿಲ್ಲ ಬಾಬಾ, ನೀವು ಯಾವುದೇ ಒಂದು ಶುಭ ಕಾರ್ಯ ಆದರೂ ನಮ್ಮ ಮನೇಲಿ ಎಲ್ಲ ನೀವೇ ತಾನೇ ಮಾಡೋದು, ನೀವೇ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿನೂ ಕೂಡ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ತಾಂಬೂಲನ ಇಬ್ಬರು ಕೂಡ ಬದಲಾಯಿಸ್ಕೊತಾರೆ. ಅವಾಗ ಇಲ್ಲಿ ಒಬ್ರಿಗೊಬ್ರಿಗೆ ಹುಡುಗಿ ಇಷ್ಟ ಆಗಿದೆ ಅಂತಂದಮೇಲೆ ಯಾಕೆ ತಡ ಮಾಡಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ತಾಂಬೂಲನ ಬದಲಾಯಿಸ್ಕೊಳ್ಳೋಕೆ ಸಜ್ಜಾಯ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ಹಾಗೇನೆ ವಿನಂತಿ ಇಬ್ಬರು ಕೂಡ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ಏನು ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ನಮ್ಮ ಅದಕ್ಕೆ ಹಿಡಿಯೋಕೆ ಆಯ್ತದ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲೇ ಈಶ್ವರಿ ಏನಮ್ಮ ಮನೆ ಮಹಾಲಕ್ಷ್ಮಿ ಇಷ್ಟ ಆಯ್ತಾ ಹುಡುಗಿ ನಿನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿನ ತುಂಬಾ ಕಿಂಡಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ತಾಂಬೂಲನೂ ಕೂಡ ಇಬ್ಬರು ಬದಲಾಯಿಸ್ಕೊತಾ ಇರ್ತಾರೆ. ಕಡೆ ಇಲ್ಲಿ ಫೋನಲ್ಲಿ ಭದ್ರ ಮಾತಾಡ್ತಾ ನಿಂತಿರ್ತಾನೆ. ಅಷ್ಟರೊಳಗೆ ಇಲ್ಲಿ ಕೆಮ್ಮು ಬರ್ತಾ ಇರುತ್ತೆ ಭದ್ರಾಗೆ ಮಾತಾಡ್ತಾ ಇರುವಾಗ. ಅದನ್ನು ಗಮನಿಸಿದಂತಹ ಭದ್ರ ನಾದಿನಿ ಕೂಡ ಇಲ್ಲಿ ಹೊರಗಡೆಯಿಂದ ದೂರದಿಂದ ನೋಡ್ತಾ ಇರ್ತಾಳೆ. ಆವಾಗ ತಗೋ ಬಾಬಾ ಕುಡಿ ಅಂತ ಹೇಳ್ಬಿಟ್ಟು ಇಲ್ಲಿ ನೀರಿಗೆ ಬಿಸಿ ನೀರಿಗೆ ಉಪ್ಪನ್ನು ಹಾಕ್ಕೊಂಡು ತಗೊಂಡು ಕುಡಿಯೋಕ್ಕೆ ಕೊಡ್ತಾಳೆ. ಇದನ್ನು ಕುಡಿಯೋದ್ರಿಂದ ನಿನಗೆ ಕೆಮ್ಮು ಕಡಿಮೆ ಆಗುತ್ತೆ, ಗಂಟ್ಲಲ್ಲಿ ಏನೇ ಇದ್ದಿದ್ರು ನಿನಗೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂದು ಕೊಡ್ತಾಳೆ. ಸರಿ ಆಯಿತು ಕಣವ ಥ್ಯಾಂಕ್ಸ್ ಆಗಿತ್ತು, ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಬಾಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ. ಇದನ್ನು ಕುಡೀರಿ ನಿಮಗೆ ಕೆಮ್ಮು ಬೇಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಇಲ್ಲಿ ಭದ್ರಾಗೆ ಇಲ್ಲಿ ಅವ್ರ ನಾದಿನಿ ಕೂಡ ಒಂದು ಪ್ರಶ್ನೆನ ಮಾಡ್ತಾಳೆ. ನಾನು ಒಂದು ಪ್ರಶ್ನೆನ ಕೇಳ್ತೀನಿ ಬಾವ ನೀವೇನು ಅನ್ಕೋಬೇಡಿ ಅಂದಾಗ ಏನು ಕೇಳವ ಅಂದಿದ ತಕ್ಷಣ
ಸುಭಾಷ್ ಭವಾನಿಗೆ ಆಲ್ರೆಡಿ ಮದುವೆ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ, ಡೈವರ್ಸ್ ಕೊಟ್ಟು. ಅದೇ ಥರ ನೀವು ಯಾರಾದರೂ ನಮ್ಮ ಅಕ್ಕನ ಜಾಗಕ್ಕೆ ಬೇರೆಯವ್ರನ್ನ ತರ್ತೀರಾ, ನೀವು ಯಾರನ್ನ ಮದುವೆ ಆಗ್ತೀರಾ ಅಂದಿದ ತಕ್ಷಣ ಇಲ್ಲಿ ಕೇಳಿದ ಪ್ರಶ್ನೆಗೆ ಅಲ್ಲಿ ಭದ್ರಾಗಿ ಉತ್ತರನೇ ಕೊಡೋಕ್ಕಾಗಲ್ಲ. ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು ಹೊರಟಿದ ತಕ್ಷಣ ಇನ್ನೊಂದು ಕಡೆ ಇಲ್ಲಿ ರೂಮಲ್ಲಿ ಹಾಗೇನೆ ಈಶ್ವರಿ ಮತ್ತು ಹಾಗೇನೆ ಸುಭಾಷ್ ಮತ್ತು ಹಾಗೆ ಚಿತ್ರ ಎಲ್ಲರೂ ಕೂಡ ಮಾತಾಡ್ತಾ ಕೂತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ನೀನು ಏನೇ ಆಗಲಿ ತುಂಬ ಪುಣ್ಯ ಮಾಡಿದ್ಯಾ ಬಿಡ್ಲಾ ಮಾತ್ರ ಅಂತ ಒಳ್ಳೆ ಸಂಬಂಧ ಸಿಕ್ಕಕ್ಕೆ ಅಂತ ಹೇಳ್ಬಿಟ್ಟು ಚಿತ್ರ ಇಲ್ಲಿ ಸುಭಾಷ್ಗೆ ಹೇಳ್ತಾ ಇರ್ತಾಳೆ. ಹೌದು, ಒಂದಲ್ಲ ಒಂದಿನ ನನ್ನ ಲಕ್ ಚೇಂಜ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಚಿತ್ರಕ್ಕ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ ಕೂಡ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ನಾವು ನೋಡಿ ಇಷ್ಟೊಂದು ಖುಷಿಯಾಗಿದ್ದೀವಿ, ನೀನು ನೋಡಿ ಹಿಂಗೆ ಯಾಕವ ಸಪ್ಪು ಕೂತಿದ್ಯಾ ಅಂತ ಹೇಳ್ಬಿಟ್ಟು ಚಿತ್ರ ಇಲ್ಲಿ ಈಶ್ವರಿನೇ ಕೇಳ್ತಾಳೆ. ಅಲ್ಲ ಕಣೆ, ಏನೇ ಆಗಲಿ ನಮ್ಮ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಅವನು ಹೇಳ್ಬಿಟ್ನಲ್ಲ ನಿಮ್ಮ ಮಾವ, ಅವನಿಗೆ ಎಷ್ಟೇ ಇದಿರಬೇಕು, ಎಷ್ಟೇ ಆಗಲಿ ಅವ್ನ ಪ್ರಾಣವನ್ನು ಲೆಕ್ಕಿಸದೆ ಅವನ ಪ್ರಾಣ ಉಳ್ಸೋಕ್ಕೋಸ್ಕರ ಕಾಡಿಗೆ ಹೋಗಿ ಮತ್ತೇನೋ ತಂದ್ಕೊಟ್ಟವನೇ. ಅಂಥದ್ರಲ್ಲಿ ಆ ನಿಯತ್ತು ಇಲ್ಲ ಅವನಿಗೆ. ಇದನ್ನು ನಿಯತ್ತನ್ನು ಅವನಿಂದ ಹೆಂಗೆ ಕಿತ್ಕೋಬೇಕು ಅನ್ನೋದು ನನಗೆ ಗೊತ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹಾಗೆಯೇ ಚಿತ್ರ ಹಾಗೆ ಸುಭಾಷ್ ಎಲ್ಲರೂ ಕೂಡ ಒಂದು ಕಡೆ ರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಅದೇ ಟೈಮಿಗೆ ಇಲ್ಲಿ ಸುಭಾಷ್ಗೆ ಒಂದು ಫೋನ್ ಬರುತ್ತೆ. ಅಲೋ ಯಾರು ಹೇಳಿ ಅಂತ ಹೇಳಿ ಸುಭಾಷ್ ಹೇಳಿದ ತಕ್ಷಣ ಇಲ್ಲಿ ನವ್ಯ ಫೋನ್ ಮಾಡಿರ್ತಾಳೆ. ನಾನು ಮಾತಾಡ್ತಾ ಇರೋದು ಅಂದಿದ ತಕ್ಷಣ ಹೇಳಿ ಅಂತ ಅಂದಾಗ ಏನಿಲ್ಲ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಮಾತಾಡಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ನೀವು ಹೊರಗಡೆ ಸಿಗ್ತೀರಾ ಅಂತ ಇಲ್ಲಿ ನವ್ಯ ಕೇಳ್ತಾಳೆ. ಆವಾಗ ಸರಿ ಆಯಿತು, ನೀವು ಹೇಳಿದ್ಮೇಲೆ ನಾನು ಖಂಡಿತವಾಗ್ಲೂ ಸಿಗ್ತೀನಿ ಅಂದ ತಕ್ಷಣ ನಾನು ವೆಯ್ಟ್ ಮಾಡೋಕ್ಕೆ ನನಗೆ ಇಷ್ಟಪಡಲ್ಲ, ನಾನು ಬೇಗ ಬರಬೇಕು ಅಂತ ತಕ್ಷಣ ನಿಮಗಿಂತ ಮುಂಚೆನೇ ಅಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು ಸುಭಾಷ್ ಹೇಳ್ತಾನೆ. ಇನ್ನೊಂದು ಕಡೆ ಇಲ್ಲಿ ಫೋನ್ ಕಟ್ ಮಾಡ್ತಾನೆ. ಆಮೇಲೆ ಇಲ್ಲಿ ಈಶ್ವರಿ ಕೂಡ ಹೇಳ್ತಾಳೆ, ಏನೇ ಆಗಲಿ ಅವಳು ನಿನಗೆ ಫೋನ್ ಮಾಡಿದ್ದಾಳೆ ಅಂತ ಅಂದಮೇಲೆ ಅವಳಾಗೆ ಮಾಡೋಳೆ ಅಂದಮೇಲೆ ಅವಳಿಗೆ ನೀನು ಒಪ್ಪಿಗೆ ಆಗಿದೆಯಾ ಅನ್ನಂಗಾಯ್ತು. ನೋಡು ಹೋಗಿ ಹೆಂಗಂಗೆ ಆಡಬೇಡ, ಚೆನ್ನಾಗಿ ಇದು ಮಾಡು ಅಂದಾಗ ನನಗೆ ನೀನು ಅದೆಲ್ಲ ಹೇಳ್ಕೊಡ್ಬೇಕಾ ಅಂತ ವೆಸ್ಟ್ ನೋಡಿಲ್ಲ ಅಂತ ಇಲ್ಲಿ ಸುಭಾಷ್ ಹೇಳ್ತಾನೆ. ತೆಗೆದು ಕೆಪಾಲಕ್ಕೆ ಹೊಡೆದ ಅಂತ ಅಂದರೆ ಮತ್ತೆ ಎಲ್ಲರ ತ ಆಡ್ದಂಗೆ ಹಳೆ ಚಾಲಿನೇ ಬಿಟ್ಬಿಟ್ಟು ಹೊಸದಾಗಿ ಜೀವನ ಕಟ್ಕೊಳ್ಳೋದನ್ನ ನೋಡು ಅಂತ ಹೇಳ್ಬಿಟ್ಟು ಈಶ್ವರಿ ಬೈತಾಳೆ. ಸರಿ ಆಯಿತು ಸುಭಾಷ, ಬರೀ ಕೈಲೇ ಹೋಗಬೇಡ ಅಂದ್ಬಿಟ್ಟು ಚಿತ್ರ ಅಂತ ಅಂತಾಳೆ. ಚಿತ್ರ ಡ್ರಾಯರಿಂದ ದುಡ್ಡನ್ನ ತರ್ಕೊಡ್ತಾಳೆ. ನೋಡು ಇದರಿಂದ ನೀನು ಹೋಗ್ಬಿಟ್ಟು ಡೈಮಂಡು ರಿಂಗನ್ನು ಅವಳಿಗೆ ತೊಗೊಂಡೋಗಿ ಕೊಡು ಅಂತ ಹೇಳ್ಬಿಟ್ಟು ಈಶ್ವರಿ ಕೊಡ್ತಾಳೆ. ಏನೇ ಆಗಲಿ ದೊಡ್ಡ ಮೀನು ಬಿದ್ದೈತೆ, ಅದನ್ನು ನಾವು ಹೆಂಗೆ ಬಳಸ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಹಾಗೇನೆ ಚಂಪಾ ಇಬ್ಬರು ಕೂಡ ಇಲ್ಲಿ ಕೂತಿರ್ತಾರೆ. ಆಮೇಲೆ ಚಂಪಾ ಇಲ್ಲಿ ತರಕಾರಿನೇ ಎತ್ತಾ ಇರ್ತಾಳೆ. ಆಮೇಲೆ ವಿದ್ಯಾ ನಾನು ಮಾಡ್ಕೊತೀನಿ, ನೀನು ಯಾಕೆ ಅದನ್ನೆಲ್ಲ ಮಾಡ್ತೀಯ ಚಂಪಾ ಅಂದ ತಕ್ಷಣ ನೀನು ಅದೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಪಾಡಿ ನೀನು ಓದು ಅಕ್ಕ ಅಂತ ಹೇಳ್ಬಿಟ್ಟು ಇಲ್ಲಿ ಚಂಪಾ ಕೂಡ ಇಲ್ಲಿ ವಿದ್ಯಾಗೆ ಹೇಳ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ತಂಗಿ ಬಂದ್ಬಿಟ್ಟು ಅಕ್ಕ ಇವತ್ತು ಏನಾಯಿತು ಗೊತ್ತಾ ಅಂದಿದ ತಕ್ಷಣವೇ ಏನಂತ ಹೇಳಿದ್ರೆ ತಾನೇ ಗೊತ್ತಾಗೋದು ಅಂದಾಗ ಅದೇ ಈ ಥರ ನಾನು ಭಾವನ ಹತ್ರ ಮಾತಾಡಿದೆ. ಆವಾಗ ಭಾವ ನೀವು ಇನ್ನೊಂದು ಮದುವೆ ಆಯ್ತೀರಾ ಅಂತ ಕೇಳಿದಾಗ ಇವಾಗ ಭಾವ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಟ್ರು, ಏನು ಮಾತಾಡಲಿಲ್ಲ ಅಂತ ಅಂತಾರೆ. ಆವಾಗ ವಿದ್ಯಾ ಕೂಡ ಇಲ್ಲಿ ಮಾತಾಡಲಿಲ್ಲ ಅಂತ ಅಂದರೆ ಅವ್ರ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ಕೈತಲ್ಲ ಅಂತ ಹೇಳ್ಬಿಟ್ಟು ನಗಾಡ್ತಾರೆ. ಅವಾಗ ಏನು ಹೇಳ್ತಿದ್ದೀಯ ಅಂತ ಅಂದಾಗ ಅವ್ರ ಮನಸ್ಸಲ್ಲಿ ಆ ಥರ ಏನೋ ಇದ್ದಿದ್ರೆ ಅವ್ರು ಮಾತಾಡಿ ಹೇಳ್ತಿರೋರು, ಆದರೆ ಅವ್ರು ಏನು ಹೇಳಲಿಲ್ಲ ಅಂತ ಅಂದರೆ ಅವ್ರ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ ಅಂತ ನೀನು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಭದ್ರ ಅಲ್ಲಿಂದ ಹೊರಗಡೆ ಬಂದು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಯಾರಿಗೂ ನನ್ನ ಬಗ್ಗೆ ಮಾತಾಡಿಲ್ಲ ಅಂತ ಅಂದರೆ ತಿಂದಿದ್ದೇ ಸಮಾಧಾನ ಆಗಲ್ಲ ಅನಿಸುತ್ತೆ, ಒಂದು ಸೊಳ್ಳೆ ತುಂಬಾ ಇಲ್ಲಿ ಕಾಟ ಕೊಡ್ತಾಯಿತ್ತು, ಅದಕ್ಕೆ ಅದನ್ನು ಹೊಡೆದು ಓಡಿಸೋಣ ಅಂತ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ವಿದ್ಯೆನೂ ಕೂಡ ಕೋಪ ಮಾಡ್ಕೋತಾಳೆ, ನನ್ನನ್ನು ಸೊಳ್ಳೆ ಗಿಳ್ಳೆ ಅಂತಂದರೆ ಸರಿ ಇರಲ್ಲ ಅಂತ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ಬರು ಕೂಡ ಕೋಪನೇ ಚರ್ಚೆ ಮಾಡಿಕೊಂಡು ಮಾತಾಡ್ತಾ ಕೂತಿರ್ತಾರೆ. ಅವಾಗ ಎಲ್ಲರೂ ಕೂಡ ಇಲ್ಲಿ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಒಂದು ಕಡೆ ಇಲ್ಲಿ ನವ್ಯನ ಮೀಟ್ ಮಾಡೋಕ್ಕೆ ಅಂತ ಇಲ್ಲಿ ಸುಭಾಷ್ ಬಂದಿರ್ತಾನೆ. ಆವಾಗ ನವ್ಯ ಇಲ್ಲಿ ನೀವು ಇರೋದಕ್ಕೂ ನೀವು ಮಾತಾಡೋ ನಡವಳಿಕೆ ಒಂದು ಕೂಡ ಸೂಟ್ ಆಗ್ತಾ ಇಲ್ಲ, ಆದರೆ ಇವತ್ತು ಒಂದಿನ ಫಸ್ಟ್ ದಿನ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ, ಮತ್ತೆ ಇದೇನೋ ರಿಪೀಟ್ ಆಯಿತು ಅಂತ ಹೇಳಿದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಇಲ್ಲಿ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರನ್ನ ಚಾನಲ್ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.